ಈ ದುಷ್ಟ ಜಿಲ್ಲಾಧಿಕಾರಿ 144 ಸೆಕ್ಷನ್ ಏನಕ್ಕೆ ಅಳವಡಿಸಿದ್ರು ಅಂತ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಒಂದು ಭೂಮಿ ವಿಚಾರವಾಗಿ ನಮ್ಮ ದಲಿತ ನಾಯಕರುಗಳೆಲ್ಲ ಬಂದು ಇಲ್ಲೊಂದು ಮೀಟಿಂಗ್ ಮಾಡಿರ್ತೀವಿ. ಅವತ್ತು ಇವರು ನಮ್ಗೊಂದು ಆಶ್ವಾಸನೆ ಕೊಡ್ತಾರ, ನೀವು ಹೋಗ್ರಿ ನಾವೊಂದು ಸಭೆ ಕರಿತೀವಿ, ಈ ವಿಚಾರವಾಗಿ ನೀವು ಮಾತಾಡೋಣ ಅಂತ ಹೇಳ್ತಾರೆ. ರೈತರು ಭೂಮಿನ ನೋಂದಾಯಿಸ್ಕೊಳ್ಳೋ ವಿಚಾರವಾಗಿ ನಾವೊಂದು ಮಾತಾಡೋಕ್ಕೋಸ್ಕರ ಬಂದಿರ್ತೀವಿ. ಅದಾಗಿ ಬಂದ ನಂತರ ಇವರು DC ಅವರು ಆ ಸಭೆಗೆ ಗೈರಾಜಾಗಿರ್ತಾರೆ. ADC ಅವ್ರು ಬರ್ತಾರ ಆ ಜಾಗಕ್ಕೆ. ADC ಅವ್ರು ಬಂದು ನಾವು ಕೇಳಿದಾಗ ನಮ್ಗೆ ವಿಚಾರನೇ ಗೊತ್ತಿಲ್ಲ ಅಂತಾರೆ. ಈ ವಿಚಾರವಾಗಿ ನಾವು ಜಿಲ್ಲಾಧಿಕಾರಿ ಸಭಾಂಗಣದೊಳಗಡೆ ಹೋಗಿ ನಾವು ಪ್ರಶ್ನೆ ಮಾಡಕ್ ಹೋದಾಗ ಪೊಲೀಸ್ ಅವ್ರನ್ನ ಕರೆಸಿ ನಮ್ಮನ್ನ ಅರೆಸ್ಟ್ ಮಾಡಿ ಸಾಯಂಕಾಲ ಗಂಟ ಸ್ಟೇಷನ್ ಅಲ್ಲಿ ಕುಂಡಿರ್ತಾರೆ. ಅದಾದ ನಂತರ ನಮ್ಗೆ ಧಿಕ್ಕಾರ ಕೂಗಿದ್ರು ಅಂತೇಳಿ 144 ಸೆಕ್ಷನ್ ಜಾರಿ ಮಾಡ್ತಾರೆ. 144 ಸೆಕ್ಷನ್ ಜಾರಿ ಮಾಡಕ್ಕೆ ಇಲ್ಲೇನ ಗುಂಪು ಸಂಘರ್ಷ ಆಗಿತ್ತಾ, ಹತ್ಯೆ ಆಗಿತ್ತಾ, ಇಲ್ಲಿ ಯಾರ ಮೇಲಾರು ಹಲ್ಲೆ ಆಗಿತ್ತಾ, ಒಂದು ದಲಿತ ವಿರೋಧಿ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ದುಷ್ಟ ಜಿಲ್ಲಾಧಿಕಾರಿಗೆ ಅಸ್ಪೃಶ್ಯತೆನ ಈ ಜಿಲ್ಲೆಯಲ್ಲಿ ಬಂದು ಆಚರಣೆ ಮಾಡ್ತಾವ್ರೆ. ಎಷ್ಟೋ ನಮ್ಮ ದಲಿತ ಸಭೆಗಳು ಬರಲ್ಲ, ಅದಾದ ನಂತರ ಕಾರ್ಯಕ್ರಮಗಳಿಗೆ ಹಾಜರಾಗಲ್ಲ, ಒಂದ್ ಮನವಿ ಇಸ್ಕೊಳಕ್ ಬರಲ್ಲ. ದರ್ಪದಿಂದ ನಾನೇ ಸರ್ವಾಧಿಕಾರಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಜಿಲ್ಲೆಯಲ್ಲಿ ಕೂತಿರುವಂತ ಈ ಜಿಲ್ಲಾಧಿಕಾರಿನ ಮೊದಲು ಜಿಲ್ಲೆಯಿಂದ ತೊಲಗಿಸ್ಬೇಕು. 2600 ಎಕರೆನ ನೋಟಿಫಿಕೇಶನ್ ಅಲ್ಲಿ ರಾಜ್ಯಪಾಲರು ಕೊಡ್ತಾರೆ. ಈಗ 720 ಎಕರೆ ಅಂದ್ರೆ ಇನ್ನ 1880 ಎಕರೆ ಏನಾಯ್ತು ಸರ್ಕಾರಿ ಜಾಗ ಅಂದ್ರೆ ನಮ್ಮ ಅಧ್ಯಕ್ಷರು ಹೇಳುವಂಗೆ ಇವರು ಭೂಮಿ ಕಳ್ಳ ಅಂತ ನಿಷ್ಠಾವಂತ ಅಧಿಕಾರಿ ಆದ್ರೆ ಮಾಧ್ಯಮದಲ್ಲಿ ಬಂದು ಹೇಳಿಕೆ ಕೊಡ್ಲಿ, ನಾವು ಯಾವುದೇ ರೀತಿ ಭೂಮಿನ ಭೂಸ್ವಾಧೀನ ಮಾಡಿಲ್ಲ ಅಂತ. ಏನಾಯ್ತು 1880 ಎಕರೆ. ಈಗ ರಾಜ್ಯ ಸರ್ಕಾರ ಮೇಕೆದಾಟು ಹೋರಾಟಕ್ಕೆ ಏನು ಇಲ್ಲಿಂದ ಬೆಂಗಳೂರಿಂದ ಮೇಕೆದಾಟು ಗಂಟ ನೀವು ಹೋರಾಟ ಮಾಡ್ಕೋದ್ರಿ ರೈತರಿಗೆ ನೀರು ಕೊಟ್ಬಿಡ್ತೀವಿ ಅಂತೇಳಿ. ಈಗ ನಿಮ್ದು ಹೈಕೋರ್ಟ್ ಇಂದ ಆದೇಶ ಆಗಿದೆ, ಸುಪ್ರೀಂ ಕೋರ್ಟ್ ಇಂದ ಆದೇಶ ಆಗಿದೆ, ನಿಮ್ದೇ ಸರ್ಕಾರ ಇದೆ, ಮಾಡ್ರಿ ಸ್ವಾಮಿ ಮೇಕೆದಾಟು ಯೋಜನೆ. ನಿಮಗೆ ಮಾಡುವಂತ ಯೋಗ್ಯತೆ ಇಲ್ವಾ? ಹಾಗಾಗಿ ಈಗ ಹಲವು ವಿಚಾರಗಳು ಆಲ್ರೆಡಿ ನಮ್ಮ ಮುಖಂಡರುಗಳು ಮಾತಾಡೋರ, ಮುಂದೆ ಮಾತಾಡೋರವ್ರ. ಜೈ ಭೀಮ್, ಜೈ ಭಾರತ್.